ಆದಾಯ ಹೆಚ್ಚಿಸುವುದಕ್ಕೆ ಬಿಎಂಟಿಸಿ ಬಿಗ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಸೀಟ್ ಹಿಂದೆ QR ಕೋಡ್ ಆಧಾರಿತ ಆಡ್ಸ್ಗೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪ್ರಯಾಣಿಕರ ಸೀಟ್ ಹಿಂದೆ ಜಾಹೀರಾತು ಪ್ರದರ್ಶನ ಮಾಡುವುದಕ್ಕೆ ಇದೀಗ ಬಿಎಂಟಿಸಿ ಪ್ಲಾನ್ ಅನ್ನ ಹಾಕಿಕೊಂಡಿದೆ. 1759 ಎಲೆಕ್ಟ್ರಿಕ್ ಸೇರಿ 6000 ಬಿಎಂಟಿಸಿ ಬಸ್ಗಳಿದ್ದಾವೆ. ಬಿಎಂಟಿಸಿಗೆ ನಿತ್ಯ 7.21 ಕೋಟಿ ರೂಪಾಯಿ ಆದಾಯ ಬರುತ್ತೆ ಇದರಿಂದ ಅಂತ ಹೇಳಿ ಇದೀಗ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದು QR ಕೋಡ್ ಮೂಲಕ ಆಡ್ ಅನ್ನ ಹಾಕೋದಕ್ಕೆ ಇದೀಗ ಬಿಎಂಟಿಸಿ ಪ್ಲಾನ್ ಅನ್ನ ಹಾಕೊಂಡಿದೆ. ಹಾಗಿದ್ರೆ ಬಿಎಂಟಿಸಿ ಹಾಕೊಂಡಿರುವಂತಹ ಹೊಸ ಪ್ಲಾನ್ ನಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ETM ಮೂಲಕ ಕೊಡುವ ಟಿಕೆಟ್ನ ಹಿಂದೆ ಜಾಹೀರಾತು ಕೊಡುವಂತಹ ಪ್ಲಾನ್ ಇದಾಗಿದೆ. ಬಿಎಂಟಿಸಿ ಬಸ್ಗಳಲ್ಲಿ ಆಡಿಯೋ ಮೂಲಕ ಜಾಹೀರಾತು ಕೊಡೋದು, ಹಾಗೆಯೇ ಪ್ರಯಾಣಿಕರ ಸೀಟ್ ಹಿಂದೆ QR ಕೋಡ್ ಆಧಾರಿತ ಜಾಹೀರಾತಿಗೆ ಇದೀಗ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. 2025-26 ಟಿಕೆಟೇತರ ಆದಾಯ ಮೂಲಗಳಿಂದ 241 ಕೋಟಿ ರೂಪಾಯಿ ಗಳಿಕೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಮಹತ್ವದ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. ಜಾಹೀರಾತನ್ನ ಯಾರು ಸ್ಕ್ಯಾನ್ ಮಾಡ್ತಾರೋ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ. ಆ ಮೂಲಕ ಆ ಜಾಹೀರಾತಿನ ಜೊತೆಗೆ ಪ್ರಯಾಣಿಕರು ಏನಾದರೂ ವ್ಯಾಪಾರವನ್ನ ವಹಿವಾಟನ್ನು ನಡೆಸಿದ್ರೆ ಅದರಿಂದ ನೇರ ಲಾಭ ಬಿಎಂಟಿಸಿಗೆ ಬರುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೊಸ ಪ್ಲಾನ್ ಅನ್ನ ಬಿಎಂಟಿಸಿ ಹಾಕೊಂಡಿದೆ. ಈ ಹಿಂದೆ ಬಸ್ಗಳಲ್ಲಿ ಟಿಕೆಟ್ ಅನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದಾಗಿತ್ತು. ಆದ್ರೆ ಆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಇರುವಂತಹ QR ಕೋಡ್ ನಲ್ಲಿ ಅಕ್ರಮ ಕಂಡು ಬಂದಂತಹ ನಂತರದಲ್ಲಿ ಅದನ್ನ ಬದಲಾವಣೆ ಮಾಡ್ತಾರೆ. ಬಿಎಂಟಿಸಿ ಬೊಕ್ಕಸಕ್ಕೆ ಇದರಿಂದ ನಷ್ಟ ಆಗ್ತಾ ಇದೆ ಅನ್ನುವಂತಹದ್ದು ಗೊತ್ತಾದ ನಂತರದಲ್ಲಿ ಅದನ್ನ ಬದಲಾವಣೆ ಮಾಡಿ ಕಂಡಕ್ಟರೇ ಒಂದು QR ಕೋಡ್ ಅನ್ನ ಕೊಡ್ತಾರೆ. ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಕ್ಯಾನ್ ಮಾಡಿ ಅವರು ಟಿಕೆಟ್ ಅನ್ನ ತೆಗೆದುಕೊಳ್ಳಬಹುದಾಗಿತ್ತು. ಅದರ ಮುಂದುವರಿದ ಭಾಗವಾಗಿ ಇದೀಗ ತಮ್ಮ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಬಿಎಂಟಿಸಿ ಒಂದು ಮಹತ್ವದ ಯೋಜನೆಯನ್ನ ಹಾಕಿಕೊಂಡಿದೆ. ಏನು ಪ್ರಯಾಣಿಕರು ಕೂರ್ತಾರೆ ಅವರ ಸೀಟಿನ ಹಿಂಭಾಗದಲ್ಲಿ ಒಂದು QR ಕೋಡ್ ಅನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಜಾಹೀರಾತುಗಳು ಅವರ ಮೊಬೈಲ್ ನಲ್ಲಿ ಪ್ಲೇ ಆಗ್ತವೆ. ಇದರಿಂದ ಬಿಎಂಟಿಸಿಗೆ ಲಾಭ ಬರುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. ಆದಾಯವನ್ನ ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಬಿಎಂಟಿಸಿ ಇದೀಗ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು QR ಕೋಡ್ ಆಧಾರಿತ ಆಡ್ಸ್ಗೆ ಪ್ಲಾನ್ ಮಾಡಿಕೊಂಡಿದೆ. ಈ ಹಿಂದೆ ಬಿಎಂಟಿಸಿ ಬಸ್ಗಳಲ್ಲೇ ಒಂದಷ್ಟು ಆಡ್ಗಳನ್ನ ಹಾಕ್ತಾ ಇದ್ರು. ಅದನ್ನ ಹೊರತುಪಡಿಸಿ ಈಗ ಬಿಎಂಟಿಸಿ ಬಸ್ಗಳಲ್ಲಿರುವಂತಹ ಸೀಟ್ಗಳಲ್ಲಿ QR ಕೋಡ್ ಅನ್ನ ಹಾಕಿ ಆ QR ಕೋಡ್ಗಳಲ್ಲಿ ಜಾಹೀರಾತು ಪ್ರಕಟಣೆ ಹೊರಡಿಸುವಂತಹ ಪ್ರಮುಖ ಒಂದು ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿದೆ.